ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. 13 ಮತ್ತು 14ರಂದು ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ ಸಂಗೀತ ಸಮ್ಮೇಳನ. ರಘುಕುಮಾರ್. ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಲು ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಮಾದರ ಚೆನ್ನಯ್ಯ ಸೇವಾ ಸಮಿತಿ ಸಭೆ. ಸಾಮರಸ್ಯದ ಸಮಾಜ ನಿರ್ಮಾಣ ಮಾಡಲು ಪ್ರಯತ್ನ. ರವೀಂದ್ರ ಜಲ್ದಾರ್. ಮತ್ತು ಹತ್ಯೆ ಮೇಲ್ಗೆ ಬೆಂಕಿ, ಲಕ್ಷಾಂತರ ಹಾನಿ, ಮುಂದುವರೆದ ತನಿಖೆ. ಡಾಕ್ಟರ್ ಪಂಡಿತ್ ಪುಟ್ಟರಾಜ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಪಂಡಿತ್ ಪುಟ್ಟರಾಜ ಗವಾಯಿಗಳ 15ನೇ ಪುಣ್ಯಸ್ಮರಣೆ ಅಂಗವಾಗಿ ಡಿಸೆಂಬರ್ 13 ಹಾಗೂ 14ರಂದು 2 ದಿನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರಿಂದ ಸಂಗೀತ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ರಘುಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಡಿಸೆಂಬರ್ 13ರಂದು ನಗರದ ಸೋಮವಾರಪೇಟೆ ಹಿರೇಮಠದಲ್ಲಿ ಸಂಗೀತ ಸಮ್ಮೇಳನದ ಮೊದಲ ದಿನದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಮಂಗಳವಾರಪೇಟೆ ಹಿರೇಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನೆರವೇರಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಸಚಿವರಾದ ಎನ್.ಎಸ್. ಬೋಸರಾಜು, ಶಿವರಾಜ್ ತಂಗಡಗಿ, ಶಾಸಕ ಬಸನಗೌಡ ದದ್ದಲ್, ಸಂಸದ ಜಿ. ಕುಮಾರ್ ನಾಯಕ್, ಪ್ರಮುಖರಾದ ಬಸವರಾಜ್ ಪಾಟೀಲ್ ಇಟಗಿ, ಎನ್. ಗಿರಿಜಾಶಂಕರ್, ಶ್ರೀನಿವಾಸ್ ರೆಡ್ಡಿ, ವೆಂಕಟೇಶ್ ರೆಡ್ಡಿ, ಅನಂತ್ ಗೋಪಾಲಯ್ಯ ಶೆಟ್ಟಿ, ರಾಮಚಂದ್ರಪ್ಪ ಮಸಿದಾಪುರ್ ಭಾಗವಹಿಸಲಿದ್ದಾರೆ. ಮೊದಲ ದಿನದ ಕಾರ್ಯಕ್ರಮದಲ್ಲಿ ಕಲಾವಿದರಾದ ದೇವೇಂದ್ರ ಪತ್ತಾರ, ವಿದ್ಯಾಶ್ರೀ ಸಾಲಿಮಠ, ಹನುಮಂತ ಕುಮಾರ್, ಪವನ್ ಅರಳಿಕಟ್ಟಿ, ಎಚ್. ಮೃತ್ಯುಂಜಯ ಸೇರಿ ಅನೇಕರು ಪ್ರದರ್ಶನ ಮಾಡಲಿದ್ದಾರೆ ಎಂದರು. ಈ ಹಿಂದೆ ಪ್ರತಿ ವರ್ಷ ಅಂದರೆ ನಾವು 1 ದಿನ ಸಂಗೀತ ಕಾರ್ಯಕ್ರಮ ದೊಡ್ಡ ಸಮ್ಮೇಳನವನ್ನು ಮಾಡ್ತಾ ಬಂದೀವಿ ಪುಟ್ಟರಾಜ ಗವಾಯಿಗಳದ್ದು. ಆದರೆ ಈ 3 ವರ್ಷದಿಂದ ನಾವೆಲ್ಲ ರಾಯಚೂರಿನಲ್ಲಿ ಸಂಗೀತವನ್ನು ಉಳಿಸಿ ಬೆಳೆಸಿ ಹೊಸ ಹೊಸ ಪ್ರತಿಭೆಗಳಿಗೆ ವೇದಿಕೆಯನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ನಾವು ಈಗ 2 ದಿನಗಳ ಒಂದು ಸಂಗೀತ ಸಮ್ಮೇಳನವನ್ನು 3 ವರ್ಷದಿಂದ ಅಂದರೆ 13, 14, 15ನೇ ಈ 3ನೇ ವರ್ಷದ ಈ 2 ದಿನಗಳ ಸಂಗೀತ ಸಮ್ಮೇಳನವನ್ನು ಕೂಡ ನಾವು ನೆರವೇರಿಸ್ತಾ ಇದ್ದೇವೆ. ಬಂಧುಗಳೇ, ಈ 14/12/2025 ರವಿವಾರದ ಸಂಗೀತ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಕಲಾವಿದರ ವಿವರವನ್ನು ತಮಗೆ ನೀಡ್ತಾ ಇದ್ದೇನೆ. ನಾವು 15 ವರ್ಷಗಳಿಂದ ನಿರಂತರವಾಗಿ ಶ್ರೀ ಸೋಮವಾರಪೇಟೆ ಹಿರೇಮಠದಲ್ಲಿ ನಾವು ಕಾರ್ಯಕ್ರಮ ನೆರವೇರಿಸ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶ್ರೀ 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 ಶಟಸ್ಥಲ ಬ್ರಹ್ಮ ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಸೋಮವಾರಪೇಟೆ ಹಿರೇಮಠ ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದರಂತೆ ಉದ್ಘಾಟನೆಯನ್ನು ಶ್ರೀ 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 ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108 ಸಾವಿರ ಕಿಲ್ಲೆ ಬ್ರಹ್ಮಠ ಇವರು ಉದ್ಘಾಟನೆಯನ್ನು, ಇವರ ಜೊತೆಗೆ ಶ್ರೀ 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 ಶಟಸ್ಥಲ ಬ್ರಹ್ಮ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಗಳವಾರಪೇಟೆ ಹಿರೇಮಠ ಇವರು ಕೂಡ ಇವರ ಜೊತೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದರಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರು ಕೂಡ ನಮಗೆ ಪ್ರತಿ ವರ್ಷ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ಬರ್ತಾರೆ. ಅದರಂತೆ ಶ್ರೀ ಎ. ಪಾಪಾರೆಡ್ಡಿ ಮಾಜಿ ಶಾಸಕರು ರಾಯಚೂರು ಇವರು ಕೂಡ ಬರಲಿದ್ದಾರೆ. ಅದರಂತೆ ಮಹಂತೇಶ್ ಪಾಟೀಲ್ ಅಕ್ಕನೂರು ಮಾಜಿ ಅಧ್ಯಕ್ಷರು KOF ರಾಯಚೂರು ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ. ಅದರಂತೆ ಶ್ರೀ ಯು. ನರಸರೆಡ್ಡಿ ಇವರು BJP ಮುಖಂಡರು ಇವರು ಕೂಡ ಬರಲಿದ್ದಾರೆ. ಅದರಂತೆ ಕುಂಡ್ಲ ರಾಜೇಂದ್ರ ರೆಡ್ಡಿ ಸಹ ಕಾರ್ಯದರ್ಶಿಗಳು ಮುನ್ನೂರು ಕಾಪ್ಸ್ ಬಲಿಜ ಸಮಾಜ ಇವರು ಬರಲಿದ್ದಾರೆ. ರಾಮಗೌಡ ಯೇಗನೂರು ಸಮಾಜ ಸೇವಕರು ಇವರು ಕೂಡ ಆಗಮಿಸಲಿದ್ದಾರೆ. ಅದರಂತೆ ಡ್ಯಾಡಿ ವೀರೇಶ್ ರೆಡ್ಡಿ BJP ಮುಖಂಡರು ಇವರು ಕೂಡ ಬರಲಿದ್ದಾರೆ. ಅದರಂತೆ ಗುರಪ್ಪ ಪಾಟೀಲ್ ಹಿರೇನೊಂದು ಕಲಬುರಗಿ ಇವರು ಕೂಡ ಆಗಮಿಸಲಿದ್ದಾರೆ. ಎನ್. ಶರಣಪ್ಪ ರಾಜ್ಯಾಧ್ಯಕ್ಷರು ಜೈ ಕನ್ನಡ ರಕ್ಷಣಾ ವೇದಿಕೆ ಇವರು ಕೂಡ ಆಗಮಿಸಲಿದ್ದಾರೆ. ಅದರಂತೆ ಹನುಮಂತರಾಯ ಕವಿಗಳು ಕಾಕರಿಗಳು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು
ಬರ್ತಾ ಇದ್ದಾರೆ. ಅದರಂತೆ ಈ ನಮ್ಮ 15ನೇ ವರ್ಷ ಕಾರ್ಯಕ್ರಮದ 2ನೇ ದಿನದ ಸಂಗೀತ ಸಮ್ಮೇಳನದಲ್ಲಿ ಭಾಗವಹಿಸಲಿರುವಂಥ ಕಲಾವಿದರು ಕುಮಾರಿ ಪೂರ್ವಿ ಅರಳಿಕಟ್ಟಿ ಬಳ್ಳಾರಿ, ಇವರು ಸಿತಾರವನ್ನು ನುಡಿಸಲಿದ್ದಾರೆ. ಅದರಂತೆ ಬಸವರಾಜ್ ಗಬ್ಬೂರ್ ಹಿಂದೂಸ್ತಾನಿ ಗಾಯನವನ್ನು ಮಾಡಿದ್ದಾರೆ. ವಿರೂಪಾಕ್ಷಯ್ಯ ವಂದನಿ ಸ್ವಾಮಿ ಇವರು ಹಿಂದೂಸ್ತಾನಿ ಗಾಯನವನ್ನು ನಡೆಸುತ್ತಾರೆ. ಅದರಂತೆ ರಾಯಚೂರಿನವರೇ ಆದಂಥ ಸಮೀರನ್ ಜೋಶಿ ಬೆಂಗಳೂರಿನಲ್ಲಿರ್ತಾರೆ, ಇವರು ಕೂಡ ಬರಲಿದ್ದಾರೆ. ವಿರೂಪಾಕ್ಷ ದೇವನೂರು ಇವರು ಕೂಡ ತಬಲಾ ನುಡಿಸಿ ತಮ್ಮ ಚತುರ್ಥಿಯನ್ನು ತೋರಿಸಲಿದ್ದಾರೆ. ಅದರಂತೆ ಈ ಹಿಂದೆ ಜಿ ಕನ್ನಡ ಸರಿಗಮಪದಲ್ಲಿ ಭಾಗವಹಿಸಿದಂಥ ರೇವಣಸಿದ್ಧ ಪುಂಡಲಿ ಪುಲಾರಿ ಇವರು ಗದಗಿನ ಪುಣ್ಯಾಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಅಜ್ಜನವರ ಆಶೀರ್ವಾದ ಪಡೆದಂಥ ಈ ಕಲಾವಿದರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದೇ ವೇಳೆ ಟ್ರಸ್ಟಿನ ಖಜಾಂಚಿ ಚಿನ್ನಯ್ಯ ಸ್ವಾಮಿ ಮಾತನಾಡಿ, ಡಿಸೆಂಬರ್ 14ರಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಿವಿಧ ಮಠಾಧೀಶರು ವಹಿಸಲಿದ್ದು, ಕಾರ್ಯಕ್ರಮಕ್ಕೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ಎ ಪಾಪಾರೆಡ್ಡಿ, ಮಾಂತೇಶ್ ಪಾಟೀಲ್ ಅತ್ತನೂರ್, ಪ್ರಮುಖರಾದ ಯು ನರಸರೆಡ್ಡಿ, ಪುಂಡ್ಲ ರಾಜೇಂದ್ರ ರೆಡ್ಡಿ, ರಾಮನ್ಗೌಡ ಏಗನೂರ್, ಡ್ಯಾಡಿ ವೀರೇಶ್, ಗುರಪ್ಪ ಪಾಟೀಲ್, ಎನ್ ಶರಣಪ್ಪ, ಹನುಮಂತರಾಯ ಸೇರಿ ಅನೇಕರು ಆಗಮಿಸಲಿದ್ದು, ಅಂದು ಪೂರ್ವಿ ಅರಳಿಕಟ್ಟೆ, ಬಸವರಾಜ್ ಗಬ್ಬೂರ್, ವಿರೂಪಾಕ್ಷಯ್ಯ ಸ್ವಾಮಿ, ಸಮೀರಣ ಜೋಶಿ, ವಿರೂಪಾಕ್ಷಿ, ದೇವಲಾಪುರ್, ರೇವಣಸಿದ್ದ ಪುಂಡಲಿಕ ಸೇರಿ ಅನೇಕರು ಕಲಾವಿದರು ತಮ್ಮ ಕಲೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಎಂದು ಹೇಳಿದರು. ಸಂಗೀತ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳವರ 15ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಸಂಗೀತ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಸೋಮವಾರಪೇಟೆ ಹಿರೇಮಠದಲ್ಲಿ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳು ಹಾಗೂ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಸತ್ತಲ್ಲಕ್ರಮೆ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಶ್ರೀ ಶ್ರೀ ಸತ್ತಸ್ಥಲಕ್ರಮೆ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 15,000 ದೇವರು ಸಂಸ್ಥಾನ ಕಿಲೋಬ್ರಹ್ಮ ರಾಯಚೂರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ NS ಬೋಸರಾಜ್, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಇವರ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಎಸ್ ತಂಗ್ರಿಗೆ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರು ಆಗಮಿಸಲಿದ್ದಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಬಸವನಗೌಡ ದತ್ತಲ್, ಶಾಸಕರು ರಾಯಚೂರು ಗ್ರಾಮಾಂತರ ಇವರು ಆಗಮಿಸಲಿದ್ದಾರೆ. ಅತಿಥಿಗಳಾಗಿ ಶ್ರೀ ಜಿ ಕುಮಾರ್ ನಾಯಕ್, ಲೋಕಸಭಾ ಸದಸ್ಯರು ರಾಯಚೂರು ಇವರು ಆಗಮಿಸಲಿದ್ದಾರೆ. ಶ್ರೀ ಬಸವರಾಜ್ ಪಾಟೀಲ್ ಇಟಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇವರು ಆಗಮಿಸಲಿದ್ದಾರೆ. ಶ್ರೀ ಎನ್ ಗಿರಿಜಾಶಂಕರ್, ಮಾಜಿ ಅಧ್ಯಕ್ಷರು ಅಟ್ಟಿ ಚಿನ್ನದ ಗಣಿ ಇವರು ಆಗಮಿಸಲಿದ್ದಾರೆ. ಶ್ರೀ ಶ್ರೀನಿವಾಸ್ ರೆಡ್ಡಿ, ನಗರ ಕಾಂಗ್ರೆಸ್ ಅಧ್ಯಕ್ಷರು ರಾಯಚೂರು ಇವರು ಆಗಮಿಸಲಿದ್ದಾರೆ. ಶ್ರೀ ಜಿ ವೆಂಕಟೇಶ್ ರೆಡ್ಡಿ, ಕಾಂಗ್ರೆಸ್ ಮುಖಂಡರು ರಾಯಚೂರು ಇವರು ಆಗಮಿಸಲಿದ್ದಾರೆ. ಶ್ರೀ ಇ ಅನಂತ ಗೋಪಾಲಯ ಶೆಟ್ಟಿ, ಗಂಜ್ ವರ್ತಕರು ಇವರು ಆಗಮಿಸಲಿದ್ದಾರೆ. ಶ್ರೀ ರಾಮಚಂದ್ರಪ್ಪ ಮಸಿದಾಪುರ್, ಗಂಜ್ ವರ್ತಕರು ಇವರು ಆಗಮಿಸಲಿದ್ದಾರೆ. ಈ ಸಂಗೀತ ಸಮ್ಮೇಳನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತ ಕಲಾವಿದರಾಗಿ ಶ್ರೀ ದೇವೇಂದ್ರ ಕುಮಾರ್ ಪತ್ತರ್, ಬೆಂಗಳೂರು, ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ, ಮೊನ್ನೆ ತಾನೇ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಇವರು ಗಾಯನದಲ್ಲಿ ಮಾಡಲಿದ್ದಾರೆ. ಶ್ರೀಮತಿ ವಿದ್ಯಾಶ್ರೀ ಸಾಲಿಮಠ್, ಬೆಂಗಳೂರು, ಇವರು ಹಿಂದೂಸ್ತಾನ್ ಗಾಯನವನ್ನು ಮಾಡಲಿದ್ದಾರೆ. ಶ್ರೀ ಹನುಮಂತ ಕುಮಾರ್ ಬಳಗಣ್ಣು, ಹಾರ್ಮೋನಿಯಂ, ಶ್ರೀ ಪವಮಾನ್ ಅರಳಿಕಟ್ಟಿ ಬಳ್ಳಾರಿ ತಬಲಾ, ಶ್ರೀ ಎಚ್ ಮೃತ್ಯುಂಜಯ್ ಬೆಂಗಳೂರು ಗಾಯನ. ಇದು 13ನೇ ತಾರೀಕು ದಿವಸ ಈ ಸಂಗೀತ ಸಮ್ಮೇಳನದಲ್ಲಿ ಆಹ್ವಾನಿತ ಕಲಾವಿದರಾಗಿ ಸೇವೆಯನ್ನು ಮಾಡಲಿದ್ದಾರೆ. ಅದೇ ರೀತಿಯಾಗಿ 13ನೇ ತಾರೀಕಿಗೆ ರಾಯಚೂರಿನ ಸಮಸ್ತ ಎಲ್ಲ ರಾಯಚೂರಿನ ಹಿರಿಯ ಕಲಾವಿದರಿಂದ ಸಂಗೀತ ಸೇವೆಯನ್ನು ನಡೆಯಲಿದೆ. ಇದು 13ನೇ ತಾರೀಕಿಗೆ. 14ನೇ ತಾರೀಕಿಗೆ ಚಿನ್ನಯ್ಯ ಸ್ವಾಮಿಯವರು. ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷ ಈರಣ್ಣ ಜಾಲಿಬೆಂಚಿ, ಸದಸ್ಯ ಚೇತನ್ ಕುಮಾರ್ ಸೇರಿ ಅನೇಕರಿದ್ದರು. ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಮೈದಾನವು ಹದಗೆಟ್ಟಿದ್ದು, ಎಲ್ಲೆಂದರಲ್ಲಿ ಕಲ್ಲುಗಳು ಕಂಡು ಬರುತ್ತಿದ್ದು ಕಲ್ಲಿನ ಮೈದಾನವಾಗಿದೆ. ಸಿಂಥೆಟಿಕ್ ಟ್ರ್ಯಾಕ್ ಗಳನ್ನ ನಿರ್ಮಾಣ ಮಾಡಿ ಅಭಿವೃದ್ಧಿಪಡಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲೆಯಲ್ಲಿ ಹೆಚ್ಚು ಕ್ರೀಡಾಪಟುಗಳಿದ್ದು ಅಭ್ಯಾಸಕ್ಕಾಗಿ ಉತ್ತಮ ಕ್ರೀಡಾಂಗಣ ವ್ಯವಸ್ಥೆ ಇಲ್ಲ. ಅನ್ಯ ಜಿಲ್ಲೆಗಳಲ್ಲಿ ಅತ್ಯುತ್ತಮ ಕ್ರೀಡಾಂಗಣ, ಸಿಂಥೆಟಿಕ್ ಟ್ಯಾಂಕ್ಗಳು ಹೊಂದಿವೆ. ಆದರೆ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನವು ಸಂಪೂರ್ಣ ಹದಗೆಟ್ಟಿದೆ. ಒಳ್ಳೆಯ ಸಿಂಥೆಟಿಕ್ ಟ್ಯಾಂಕ್ ಹೊಂದಿರುವ ಮೈದಾನ ಮತ್ತು ಕ್ರೀಡಾ ಉಪಕರಣಗಳು ಇಲ್ಲದೆ ಅತ್ಯಂತ ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಉತ್ತಮ ಸಿಂಥೆಟಿಕ್ ಟ್ಯಾಂಕ್ ನಿರ್ಮಾಣ ಮಾಡಿ ಕ್ರೀಡಾಂಗಣ ಅಭಿವೃದ್ಧಿ ಪಡಿಸಬೇಕು ಎಂದು ಒತ್ತಾಯಿಸಿದರು.
ಮತ್ತು ಭೀಮನಗೌಡ ಕಮ್ಮನ್ ಮಾಡ್ತಾರೆ. ಸನ್ಮಾನ ಮಾಡಿದರು. ಈಗ ಆಲ್ರೆಡಿ ತಾವು ಈ ಮನವಿ ಪತ್ರದಲ್ಲಿ ಹೇಳ್ದಂಗೆ ನನ್ನ ಕೈಯಲ್ಲಿ ಇರುವಂಥದ್ದು ನಾನು ಇಮಿಡಿಯೇಟ್ ಮಾಡಿಬಿಡ್ತೀನಿ ಸರ್. ಸೊ ಅದ್ರ ಪ್ರಕಾರ ಯಾವ ನಮ್ಮ ಇಲ್ಲಿ ಕ್ರೀಡಾಪಟುಗಳಿಗೆ ಏನೋ ಕ್ರೀಡಾ ಸಾಮಗ್ರಿಗಳು ಬೇಕಾಗ್ತಾವೆ ದಿನನಿತ್ಯ ಅವನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಬಟ್ ಯಾರು ಬಂದು ಇವತ್ತಿನವರೆಗೆ ಕೇಳಿಲ್ಲ. ಅವ್ರು ಕೇಳಿದ್ದು ನಾನು ಯಾವತ್ತೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದೀವಿ. ಸೊ ಮತ್ತೇನಾದರೂ ನಿಮಗೆ ಇಲ್ಲಿ ದಿನನಿತ್ಯ ನಿಮ್ಗೆ ಯಾವುದಾದ್ರೂ ಕ್ರೀಡಾ ಸಾಮಗ್ರಿಗಳು ಬೇಕಂತಂದರೆ ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಹಂತದಲ್ಲಿ ಏನಿದೆ ಅದು ಮಾಡ್ತೀವಿ. ಸೊ ಸಿಂಥೆಟಿಕ್ ಟ್ರ್ಯಾಕ್ದು ಪ್ರಪೋಸಲ್ಲು ಮಾಡಿದ್ದೀವಿ. ಸೊ ಮುಂದಿನ ದಿನದಲ್ಲಿ ಆಗ್ತದೆ, ಅದು ತಮಗೂ ಗೊತ್ತಿರೋದಿದೆ. ಸೊ ಇಲ್ಲಿ ಎಷ್ಟು ನಾವು ಜಿಲ್ಲಾ ಕ್ರೀಡಾಂಗಣ ಅಂತಂದರೆ ಎಲ್ಲ ಬಿಲ್ಡಿಂಗ್ ಬಂತು, ಎಲ್ಲ ಬಂತು. ಮ್ಯಾಕ್ಸಿಮಮ್ 100% ಅಂತ ನಾನು ಹೇಳೋಲ್ಲ, ಒಂದು 90% ನಾವು ಎಷ್ಟು ಕ್ಲೀನ್ ಇಡಬೇಕು ಅಷ್ಟು ಕ್ಲೀನ್ ಇಡ್ತಾ ಇದ್ದಾರೆ. ನಾನು ನಮ್ಮ ಸಿಬ್ಬಂದಿಗಳಿಗೆ ಡೈಲಿ ಬಂದರೆ ಅದನ್ನೇ ಹೇಳ್ತಾ ಇರ್ತೀನಿ, ಬೈತಿರ್ತೀನಿ. ಅವ್ರು ಎಷ್ಟು ಏನಾದರೂ ತಿಳ್ಕೊಳ್ಳಿ, ಫಸ್ಟ್ ನಮಗೆ ಬಂದ ತಕ್ಷಣ ನಮಗೆ ಇನ್ನೊಬ್ರು ಬಂದು ಹೇಳೋಕ್ಕಿಂತ ಮುಂಚೆ ನಮ್ಮ ಕೆಲಸ ನಾವು ಮಾಡಿಬಿಡ್ಬೇಕನ್ನೋ ಒಂದು ಉದ್ದೇಶದಿಂದ ನಾವೇನಿದೆ ನಾವು ಫಸ್ಟ್ ಮಾಡಿಬಿಡ್ಬೇಕು. ಈಗ ಮನೆ ತಾವು ಬಂದು ಹೇಳಿದ್ರಿ, ಅದಕ್ಕಿಂತ ಮುಂಚೆ ಕೆಲವೊಂದು ಮಾಡಿಬಿಟ್ಟಿದ್ರೆ ತಾವು ಬಂದು ಹೇಳೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಸೊ ಅದನ್ನೇ ಹೇಳ್ತೀನಿ ನಾನು ಸುರೇಶ್ಗೆ ಪ್ರತಿ ಸಲ ಹೇಳ್ತೀನಿ. ಈಗ ಸನ್ಮಾನ ಮಾಡ್ಯಾರ, ಮತ್ತೆ ಜವಾಬ್ದಾರಿ ಜಾಸ್ತಿ ಆಗ್ಯದ. ಮತ್ತು ಸನ್ಮಾನ ಮಾಡ್ಕೊಂಡು ಸುಮ್ಮನೆ ಖುಷಿಲಿಂದ ಹೋಗೋದಲ್ಲ, ಆ ಜವಾಬ್ದಾರಿಲಿಂದ ಕೆಲಸ ಮಾಡಬೇಕು. ದಿನ ಬಂದ ತಕ್ಷಣ ನಾನು ಈಗ ಮೊನ್ನೆ ಮೀಟಿಂಗ್ ಮಾಡಿಬಿಟ್ಟು ಯಾರ್ಯಾರಿಗೆ ಕೆಲವು ಕೆಲಸ ಒಪ್ಪಿಸಿಬಿಟ್ಟಿದ್ದೀನಿ ಸರ್. ಸೊ ಅದ್ರ ಪ್ರಕಾರ ಕೆಲಸ ಆಗ್ತಾವೆ. ಏನಾರು ಇದ್ರೆ ನೀವು ನಮ್ಗೆ ಸ್ವಲ್ಪ ಸಹಕಾರ ಕೊಡಬೇಕು. ಯಾಕಂದರೆ ಈ ಡೈಲಿ ಒಂದು 300-400 ಜನ ಬಂದು ಆಡ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾವೆ. ಸೊ ನಿಮ್ಮ ಕಡೆಯಿಂದನೂ ಸಹಕಾರ ಇದ್ನಪ್ಪ ಅಂದರೆ ನಾವು ಇನ್ನೂ ಕ್ರೀಡಾಪಟುಗಳಿಗೆ ಕೆಲವೊಂದು ಇವು ಒದಗಿಸ್ಕೊಡ್ಬೋದು ಅಂತ ಹೇಳ್ತಾ ಒಂದು 2 ಮಾತು ಜಿಲ್ಲೆ ವತಿಯಿಂದ ಈ ಮೂಲಕ ಮನವಿ ಪತ್ರವನ್ನು ಸಲ್ಲಿಸುವುದೇನೆಂದರೆ, ನಮ್ಮ ರಾಯಚೂರಿನಲ್ಲಿ ಉತ್ಸಾಹಿ ಹಾಗೂ ಉತ್ತಮವಾದ ಕ್ರೀಡಾಪಟುಗಳಿದ್ದಾರೆ. ಆದರೆ ಒಳ್ಳೆಯ ಸಿಂಥೆಟಿಕ್ ಟ್ರ್ಯಾಕ್ ಹೊಂದಿರುವ ಮೈದಾನ ಮತ್ತು ಕ್ರೀಡಾ ಉಪಕರಣಗಳು ಇಲ್ಲದೆ ಅತ್ಯಂತ ಬೇಸರ ಪಡುತ್ತಿದ್ದಾರೆ. ಅದರ ಸಹಿತ ಕೆಲವು ಹಿರಿಯ ಕ್ರೀಡಾಪಟುಗಳು ಮಧ್ಯಮ ವಯಸ್ಸಿನವರು ಕಷ್ಟಪಟ್ಟು ಸ್ಪರ್ಧೆಗಳಲ್ಲಿ ಟೂರ್ನಾಮೆಂಟ್ ಹಾಗೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸ್ವರ್ಣ, ರಜತ ಮತ್ತು ಕಂಚಿನ ಪದಕಗಳನ್ನು ಪಡೆದು ನಮ್ಮ ರಾಯಚೂರಿಗೆ ಕಿರೀಟಿ ತರುತ್ತಿದ್ದಾರೆ. ಮುಖ್ಯವಾದ ವಿಷಯವೇನೆಂದರೆ, ನಮ್ಮ ರಾಯಚೂರಿನಲ್ಲಿ ಒಬ್ಬ ಕ್ರೀಡಾಸಕ್ತ ಹಿರಿಯ ನಾಗರಿಕರಿದ್ದು ಈಗ ಅವರಿಗೆ 65 ವರ್ಷಗಳು. ಅವರು ಕಳೆದ 4 ವರ್ಷಗಳಿಂದ ನಮ್ಮ ರಾಯಚೂರಿನ ಗೌರವ ಹಿರಿಮೆಯನ್ನು ಬಹಳ ಎತ್ತರಕ್ಕೆ ಒಯ್ತಿದ್ದಾರೆ.
ಅವರು ಯಾರ ಸಹಾಯವಿಲ್ಲದೆ ತಮ್ಮ ವೆಚ್ಚದಿಂದ ಮುಂಬೈ, ಡೆಲ್ಲಿ, ರಾಜಸ್ಥಾನ್, ಹೈದರಾಬಾದ್, ಬೆಂಗಳೂರು, ಮೈಸೂರು, ಕೋಲಾರ, ಚಿತ್ರದುರ್ಗ, ಧಾರವಾಡ, ಬಿಜಾಪುರ, ಬಳ್ಳಾರಿ ಮತ್ತು ಇತರ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಇಲ್ಲಿಯವರೆಗೆ 15 ಸ್ವರ್ಣ ಪದಕಗಳು, 13 ರಜಕ ಪದಕಗಳು, 5 ಕಂಚಿನ ಪದಕಗಳು ಮತ್ತು ಸನ್ಮಾನದ ಪ್ರಶಸ್ತಿಯನ್ನು ಪಡೆದು ಒಟ್ಟು 33 ಪದಕಗಳನ್ನು ಪಡೆದು ನಮ್ಮ ರಾಯಚೂರಿನ ನಾಡಿನ ಗೌರವವನ್ನು ತಂದುಕೊಟ್ಟಿದ್ದಾರೆ. ಆದ ಕಾರಣ ತಾವುಗಳು ಕೂಡಲೇ ಜಿಲ್ಲಾಡಳಿತದಿಂದಾಗಲಿ, ಸರ್ಕಾರದಿಂದಾಗಲಿ, ನಮ್ಮ ರಾಯಚೂರಿನ ಶಾಸಕರಿಂದಾಗಲಿ, ಅನ್ಯ ರಾಜಕಾರಣಿಗಳಾಗಲಿ ಇಂಥ ಹಿರಿಯ ಕ್ರೀಡಾಪಟುಗಳಿಗೆ ಕ್ರೀಡಾ ಸಹಕಾರ ಒದಗಿಸಿಕೊಡುವುದು ತುಂಬ ಆಶಾವಾದವಾಗಿದ್ದು ಇವರ ಬೇಡಿಕೆಗಳನ್ನು ಪೂರ್ಣಗೊಳಿಸಬೇಕೆಂದು ನಮ್ಮ ಸಂಘಟನೆಯಿಂದ ವಿನಂತಿಸುತ್ತೇವೆ. ಧನ್ಯವಾದಗಳು. ನನ್ನ ಮಕ್ಕಳು ನಾನು ಇವತ್ತಿಗೆ 3 ರಿಂದ 4 ವರ್ಷ ಆಯಿತು. ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತೇನು ನಿಮ್ಮ ಉದ್ದೇಶ ಏನಿದೆ, ಸಿಂಥೆಟಿಕ್ ಟ್ರ್ಯಾಕ್ ಅವೆಲ್ಲ ಬೇಡಿಕೆಗಳೇನಿದೆ ಭವಿಷ್ಯದಲ್ಲಿ ಅವು ನಮಗೆ ಉಪಯುಕ್ತ ಆಗುತ್ತೆ ಮತ್ತು ನಮ್ಮ ಭವಿಷ್ಯ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಲಭ್ಯ ಆಗ್ಬೋದಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಅದು ಮುಂದಿನ ದಿನಗಳೇ ಆಗಲಿ ಅಂತೇಳಿ ಹರ್ಷ ವ್ಯಕ್ತಪಡಿಸ್ತೀನಿ. ಮತ್ತು ಈ ರೀಸೆಂಟಾಗಿ ಸ್ವಲ್ಪ ಗ್ರೌಂಡ್ ಎಲ್ಲ ಸ್ವಲ್ಪ ಸ್ವಚ್ಛತೆ ಮೊದಲಿಗಿಂತ ಸ್ವಲ್ಪ ಉತ್ತಮವಾಗಿದೆ. ಅದಕ್ಕೆ ವೀರೇಶ್ ಸರ್ ಅವರ ಕೋಪ್ರೇಷನು ಮತ್ತು ಸಿಬ್ಬಂದಿ ವರ್ಗದವರ ಕೋಪ್ರೇಷನು ಈ ನಡುವೆ ತುಂಬ ಉತ್ತಮವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ನನಗೆ ದಿನನಿತ್ಯ ನಾವೆಲ್ಲ ಸ್ನೇಹಿತರು, ಸಹಪಾಠಿಗಳು ಒಟ್ಟಿಗೆ ಬಂದು ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿಕೊಟ್ಟಿದ್ರೆ ಅದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇಷ್ಟು ಹೇಳಿ ಇನ್ನೆರಡು ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ವೀರೇಶ್ ಹೀರಾ, ಶ್ಯಾಮ್ ಮಹೇಂದ್ರಕರ್, ಭೂಷಣ್ ಗುಜ್ಜರ್, ನಾಗೇಶ್ ಪತಾಂಗೆ, ತುಳಜಾರಾಮ್ ಬಳಮಾಕರ್, ಉಮಾಕಾಂತ್ ರಾವ್ ಪೀಸೆ, ಅಬ್ದುಲ್ ಅಹಮದ್, ಅಬ್ದುಲ್ಲಾ ಸಯೀದ್, ಫೋಟೋಗ್ರಾಫರ್ ಅಬ್ದುಲ್ಲಾ ಲತೀಫ್, ಕೆ ಅಮರೇಶ್, ಶಿವಪ್ಪ, ವೆಂಕಟೇಶ್, ಶಶಿಕಾಂತ್ ಬೇದ್ರೆ, ಜಿತೇಂದ್ರ ಸಿಂಗ್ ಅಧ್ಯಕ್ಷರು, ಮಾರ್ನಿಂಗ್ ವಾಕಿಂಗ್ ಕ್ಲಬ್ ರಾಜುಬಾಯಿ, ಪಾಂಡುಬಾಯಿ, ಮಾಣಿಕಪ್ಪ, ಸಾಗರಪ್ಪ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ, ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್, ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ, 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು, ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ಲ್ಯಾಬ್ ವಿಭಾಗ. ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಆಶಯದಂತೆ ಸಾಮರಸ್ಯ ಸಮಾಜ ನಿರ್ಮಿಸಲು ಸೇವಾ ಸಮಿತಿ ಬದ್ಧವಾಗಿದೆ ಎಂದು ಸಮಿತಿಯ ರಾಜ್ಯ ಗೌರವ ಸಲಹೆಗಾರ ರವೀಂದ್ರ ಜಲ್ದಾರ್ ಹೇಳಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ರಾಯಚೂರು ಜಿಲ್ಲಾ ಸೇವಾ ಸಮಿತಿಯ ಪ್ರಥಮ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಅವರು, ಮಾದರ ಶ್ರೀಗಳು ಕಳೆದ 2 ದಶಕಗಳಿಂದ ಸಮಾಜದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದು, ಸೇವಾ ಸಮಿತಿಯ ಪದಾಧಿಕಾರಿಗಳು ಹಳ್ಳಿಗಳಿಗೆ ತಲುಪಿ ಸಮಾಜವನ್ನು ಸಂಘಟಿಸಬೇಕು ಎಂದು ಕರೆ ನೀಡಿದರು. ಸಭೆಯ ಆರಂಭದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ರಾಜ್ಯ ಉಪಾಧ್ಯಕ್ಷ ಜೆಎಂ ವೀರೇಶ್ ಅವರು ಸೇವಾ ಸಮಿತಿಯ ಉದ್ದೇಶಗಳು, ಕಾರ್ಯಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಜೆಎಂ ಮೌನೇಶ್, ನಗರಸಭೆ ಮಾಜಿ ಸದಸ್ಯ ಮಂಚಲ ಭೀಮಣ್ಣ, ಮೋಚಿಗಾರ ಸಮಾಜದ ಜಿಲ್ಲಾಧ್ಯಕ್ಷ ಭೀಮರಾಜ್, ಪರಿಪುಷ್ಪ ಜಲ್ದಾರ್, ರಮೇಶ್ ಜಗ್ಲಿ ಇದ್ದರು. ಎಲ್ಲರೂ ನಮ್ಮ ಮರಿಗಮ್ಮ ದೇವಸ್ಥಾನದ ಸಮಿತಿಯವರು, ಜೈರಾಬಾದ್ ಬಡಾವಣೆಯಿಂದ ಬಂದವರು, ಕೆರೆಗೆ ಲೇಔಟರ್ ಬಂದವರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇವತ್ತಿನ ದಿನ ಈ ಕಾಮಗಾರಿ ಹಮ್ಮಿಕೊಂಡಿದ್ದು ಇವತ್ತು ಗುದ್ದಿಲ ಪೂಜೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪೈಪ್ಲೈನ್ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಕಾಂಟ್ರಾಕ್ಟ್ ಜುಬೇರ್ ಅವ್ರಿಗಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಅವರಿಗೆಲ್ಲ ನಾವು ಬೇಡ್ಕೊತಾ ಇದ್ದೀವಿ. ಒಳ್ಳೆ ಕ್ವಾಲಿಟಿ ವರ್ಕ್ ಆಗಬೇಕು. ಯಾವುದೇ ರೀತಿ ನಾವು ತಂತ್ರ ಮಾಡಲಾದ್ರೆ ನೀವು ಕ್ವಾಲಿಟಿ ವರ್ಕ್ ಮಾಡಬೇಕಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದ. ಲೇಔಟ್ ಅಂತಂದರೆ ಧನಲಕ್ಷ್ಮಿ ಈ ಭಾಗ ಏನದಲ್ಲ, ಒಂದು ಸ್ಲಮ್ಮಾಗಿ ಮೊದಲು ಸ್ಲಮ್ಮಾಗಿತ್ತು. ಇನ್ನೂ ಇದೆ ಸರ್ ಸ್ಲಮ್ಮು. ಇವತ್ತೇನದಲ್ಲ, ಈ ಒಂದು ಸ್ಲಮ್ ಪ್ರದೇಶದಲ್ಲಿ ನಮ್ಮ ರವಿಜಲ್ದಾರ್ ಅಣ್ಣವರು ನಿರಂತರ ಪ್ರಯತ್ನದಿಂದ ಈ ರೋಡ್ಗಳಿರ್ಬೋದು, ಕುಡಿಯೋ ನೀರಿರ್ಬೋದು,
ಸ್ವಚ್ಛತೆ ಎಲ್ಲದಕ್ಕೂ ಏನದಲ್ಲ ಬೆಳಗ್ಗೆ ಅವ್ರದ್ದು ಡ್ಯೂಟಿ 5:30 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 5:30ಲಿಂದ 10:30 ತನಕ ನಿರಂತರವಾಗಿ ನಡೀತಾ ಇರ್ತದೆ. ಇಂಥ ಒಂದು ಚೈತನ್ಯ ಅತ್ಯಂತ ಉತ್ಸಾಹಿ ಒಂದು ನಗರಸಭೆ ಸದಸ್ಯರು ನಾವೇನು ಪಡೆದವಲ್ಲ, ಈ ಬಡಾವಣೆ ಜನರೆಲ್ಲ ಭಾಗ್ಯವಂತರು. ಮುಂದಿನ ದಿನಗಳಲ್ಲಿ ನಮ್ಮ ರವಿ ಸಾಬರಿಗೆ ಇನ್ನೂ ಜನರ ಸೇವೆ ಮಾಡಲಿಕ್ಕೆ ಆ ಮರಿಯಮ್ಮ ತಾಯಿ ಇನ್ನೂ ಆತನಿಗೆ ಹೆಚ್ಚಿನ ಒಂದು ರಾಜಕೀಯದಲ್ಲಿ ಬೆಳವಣಿಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹತ್ತಿಗೆ ಬೆಂಕಿ ತಗುಲಿ ಲಕ್ಷಾಂತರ ಮೌಲ್ಯದ ಹತ್ತಿ ಬೆಂಕಿಗಾಹುತಿಯಾಗಿರುವ ಘಟನೆ ನಗರದ ಕೆಐಎಡಿಬಿ ಗ್ರೋತ್ ಸೆಂಟರ್ ವ್ಯಾಪ್ತಿಯಲ್ಲಿ ನಡೆದಿದೆ. ಪ್ರತಾಪ್ ರೆಡ್ಡಿ ಎನ್ನುವವರಿಗೆ ಸೇರಿದ ಶ್ರೀಶೈಲ ಹತ್ತಿ ಅಂಡ್ ಪ್ರೆಸ್ಸಿಂಗ್ಸ್ ಮಿಲ್ನಲ್ಲಿ ಘಟನೆ ಸಂಭವಿಸಿದೆ. ಬೆಂಕಿ ಹತ್ತಿಕೊಂಡ ಕುರಿತು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕಾಗಮಿಸಿದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಆಕಸ್ಮಿಕವಾಗಿ ಹತ್ತಿ ಮಿಲ್ಗೆ ಬೆಂಕಿ ಹತ್ತಿದ್ದು ಕೋಟ್ಯಾಂತರ ಮೌಲ್ಯದ ಹತ್ತಿ ಭಸ್ಮವಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 5,000 ಕ್ವಿಂಟಲ್ ಹತ್ತಿ, 200 ಕ್ವಿಂಟಲ್ ಹರಳೆ, 180 ಕ್ವಿಂಟಲ್ ಹತ್ತಿ ಕಾಳು ಬೆಂಕಿಗೆ ಸುಟ್ಟು ಹೋಗಿವೆ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 13 ಮತ್ತು 14ರಂದು ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ ಸಂಗೀತ ಸಮ್ಮೇಳನ. ರಘುಕುಮಾರ್. ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಲು ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಮಾದರ ಚೆನ್ನಯ್ಯ ಸೇವಾ ಸಮಿತಿ ಸಭೆ. ಸಾಮರಸ್ಯದ ಸಮಾಜ ನಿರ್ಮಾಣ ಮಾಡಲು ಪ್ರಯತ್ನ. ರವೀಂದ್ರ ಜಲ್ದಾರ್. ಮತ್ತು ಹತ್ತಿ ಮಿಲ್ಗೆ ಬೆಂಕಿ, ಲಕ್ಷಾಂತರ ಹಾನಿ, ಮುಂದುವರೆದ ತನಿಖೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.